Brought to you by Vigard. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ಗಿಂತ ಅವರ ಪತ್ನಿ ಹವಾ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗ ಡಾಕ್ಟರ್ ಪ್ರೀತಿ ಅವರು ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಹಳ್ಳಿಗಳಲ್ಲಿ ಮನೆ ಮನೆಗೆ ಹೋಗಿ ಮಹಿಳಾ ಮತದಾರ ಮನವೊಲಿಸ್ತಾ ಇದ್ದಾರೆ ಮತ್ತು ಅವರಿಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಯಾವ ರೀತಿ ಬೆಂಬಲ ವ್ಯಕ್ತ ಆಗ್ತಿದೆ, ಹೋದ ಸಂದರ್ಭದಲ್ಲಿ ಜನಗಳು ಏನು ಹೇಳ್ತಾರೆ ಅಂತೇಳಿ ಸ್ವತಃ ನಾವು ಡಾಕ್ಟರ್ ಪ್ರೀತಿ ಅವ್ರನ್ನ ತಿಳ್ಕೊಳ್ತಾ ಹೋಗ್ತೀನಿ. ಮೇಡಮ್, ಈಗ ತಾವು ಡಾಕ್ಟ್ರು ಒಂದು ಕಡೆ ಆದರೆ ತಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿನೇ ತೆಗೆದುಕೊಂಡಂತೆ ಮನೆ ಮನೆಗೆ ಹೋಗ್ತಾ ಇದ್ದೀರಿ. ಹಳ್ಳಿ ಇರ್ಬೋದು, ನಗರ ಇರ್ಬೋದು, ಕಾಲೋನಿಗಳಿರ್ಬೋದು ಮತ್ತು ಗ್ರಾಮಾಂತರ ಭಾಗಕ್ಕೆ ಹೋಗ್ತಾ ಇದ್ದೀರಿ. ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ನಾನು ಇವತ್ತು 30ನೇ ವಾರ್ಡ್ಗೆ ಬಂದೆ. ಬೆಳಗ್ಗೆಯಿಂದ ಒಂದು 8 ಗಂಟೆಯಿಂದ ನಾನು ಹೋಗ್ತಾ ಇದ್ದೀನಿ. ಪ್ರತಿ ಮನೆಯಲ್ಲೂ ನಾನು ಒಂದು ನಿಮಿಷ ಹಂಗೆ ಪಾಂಪ್ಲೆಟ್ ಕೊಟ್ಟು ಬರೋಣ ಅನ್ನೋಷ್ಟರಲ್ಲಿ ಅವರು ಇಲ್ಲಮ್ಮ ಬಂದು ನೀವು ಅರ್ಶಿನ ಕುಂಕುಮ ಇಟ್ಕೊಂಡೇ ಹೋಗಬೇಕು ಅಂತೆಲ್ಲ ಪ್ರತಿಯೊಬ್ಬರು ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಆ ಪ್ರೀತಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಈಗ ನಿನ್ನೆ ಡಾಕ್ಟ್ರ್ ಪರವಾಗಿ ಮೋದಿ ಅವರು ಬಂದಿದ್ದರು. ಮೋದಿಯಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇತ್ತು. ನಿಮಗೆ ಮೋದಿ ಅವರು ಬಂದದಕ್ಕೆ ನಿಮಗೇನು ಅನಿಸಿಕೆ? ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು ತುಂಬ ಒಂದು ದೊಡ್ಡ ಶಕ್ತಿ ಬಂದಂಗೆ ಆಗಿದೆ. ಎಲ್ಲರ ಜನರದ್ದು ಎಕ್ಸೈಟ್ಮೆಂಟ್ ನೋಡಿ ಅವರು ಮೇಡಮ್ ನಾವು ಮೋದಿ ಬರ್ತಾರೆ, ನಾವು ಮೋದಿ ಅವ್ರ ಹತ್ರ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳಿದರು. ಅದಕ್ಕೆ ನನಗೂ ನಾನು ಮನೆಯಲ್ಲೇ ಇದ್ದು ಅವ್ರಿಗೆಲ್ಲ ಅದು ಫ್ರೀಯಾಗಿ ಅವ್ರು ಹೋಗಲಿ ಅಲ್ಲಿ ಅಂಥೇಳಿ ನಾನು ಟಿ ವಿಯಿಂದನೇ ನೋಡ್ತಾ ಇದ್ದೆ ಅವ್ರ ಪ್ರೀತಿನ. ತುಂಬ ಖುಷಿ ಆಯಿತು ನೋಡಿ. ನೀವು ಡಾಕ್ಟರ್ ಕೆ ಸುಧಾಕರ್ ಪತ್ನಿಯಾಗಿ, ಸುಧಾಕರ್ ಅವರು ಕೊರೋನಾ ಟೈಮಲ್ಲಿ ಆರೋಗ್ಯ ಮಂತ್ರಿ ಆಗಿದ್ದರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು. ಆ ಟೈಮಲ್ಲಿ ನನಗೂ ಗೊತ್ತಿರೋ ಹಾಗೆ ಡಾಕ್ಟ್ರಿಗೆ 2-3 ಸಾರಿ ಕೊರೋನಾ ಬಂದಿತ್ತು. ನೀವು ಸಹ ಕ್ವಾರಂಟೈನ್ ಆಗಿದ್ರಿ. ಬಟ್ ಆ ಪರಿಸ್ಥಿತಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ಚುನಾವಣೆಯಲ್ಲಿ ವಿಪಕ್ಷಗಳು ಅದನ್ನೇ ದಾಳ ಮಾಡಿಕೊಂಡು ಡಾಕ್ಟರ್ ಕೆ ಸುಧಾಕರ್ ಅವರ ಚಾರಿತ್ರ ವಧೆ ಮಾಡ್ತಾಯಿದ್ರು. ಅದಕ್ಕೆ ಏನು ಹೇಳ್ತೀರಿ? ನಾನು ರಾಜಕೀಯದ ಆ್ಯಕ್ಚುಲಿ ಮಾತಾಡಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ಬಟ್ ಡೆಫಿನೆಟ್ಲಿ ಕೊರೋನಾ ಬಗ್ಗೆ ಮಾತಾಡಿದಾಗ ತುಂಬ ನೋವಾಗುತ್ತೆ. ಯಾಕೆಂದರೆ ನಾನು ಅವ್ರು ಮಾಡಿರೋದು ಪ್ರತಿದಿನ ಅವ್ರು ಯಾವ ರೀತಿ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಅನ್ನೋದು ನಾನು ನೋಡಿದ್ದೀನಿ. ಅವರು ಎಲ್ಲರೂ ಒಂದೊಂದು ಸಮಸ್ಯೆ ಕಾಲ್ ಬಂದಾಗೂ ಅವರು ಅಷ್ಟು ಚಿಂತೆಗೀಡಾಗಿ ಅವರು ನಾನು ಯಾವ ರೀತಿ ಇದನ್ನು ನಾನು ಕಂಟ್ರೋಲ್ಗೆ ತರ್ಬೋದು, ಯಾವ ರೀತಿ ನಾವು ಇದನ್ನು ವರ್ಕ್ ಮಾಡಬೇಕು ಅನ್ನೋದ್ರಲ್ಲೇ ಇದ್ದರೆ ಹೊರತು ಅವರು ಒಂದು ಕ್ಷಣನೂ ಅವರು ಯಾವುದೇ ವಿಚಾರವಾಗೂ ವೇಸ್ಟ್ ಮಾಡಿಲ್ಲ. ಬರೀ ಅದ್ರ ವಿಚಾರವಾಗಿ ಅವ್ರು ಕಷ್ಟಪಟ್ಟು ಕೆಲಸ ಮಾಡಿರೋದು ನಾನು ನೋಡಿದ್ದೀನಿ ಅದನ್ನು. ಬಟ್ ಇವತ್ತು ಅಂಥ ಕಷ್ಟ ಸಮಯದಲ್ಲಿ ಅವರು ಮನೆಯಿಂದ ಆಚೆ ಬಂದು ಕೆಲಸ ಮಾಡಿದ್ದಾರೆ. ಅದು ಅವ್ರಿಗೆ ಟೀಕೆಗಳು ಮಾಡ್ತಾ ಇದ್ದಾರೆ. ಅದನ್ನು ಕೇಳಿದ್ರೆ ಅನಿಸುತ್ತೆ? ನನಗೆ ತುಂಬಾ ದುಃಖ ಆಗಿ ಆ್ಯಕ್ಚುಲಿ ತುಂಬ ಸರಿ ಹತ್ತು ಬಿಟ್ಟಿದ್ದೀನಿ ಕೂಡ. ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಅದು ಕೆಲವು ಹೇಳೋಕ್ಕಾಗಲ್ಲ ಬಿಡಿ, ಆ ರೀತಿ ನೋವಾಗುತ್ತೆ ಅದು ನಮಗೆ. ಎಸ್ಪೆಷಲಿ ನನಗೆ ತುಂಬ ನೋವಾಗುತ್ತೆ. ನಾವು ಇವ್ರು ಮಂತ್ರಿಯಾಗಿ ಬಂದಾಗ ಅದು ಕೋವಿಡ್ ಬಂದಿದ್ದು ಅಚಾನಕವಾಗಿ ಬಂದಿದ್ದು. ಅದು ಬರುತ್ತೆ ಅಂತ ಇವ್ರು ಮಂತ್ರಿಗಳಾಗಲಿಲ್ಲ. ಅದ್ರ ಮೇಲೆ ಹಣ ಮಾಡಿದ್ರು ಅಂತೆಲ್ಲ ಹೇಳಿದಾಗ ತುಂಬಾ ದುಃಖ ಆಗುತ್ತೆ. ಅದ್ರ ಮೇಲೆ ಆ ಥರ ಮಾಡೋಂಥ ಇದ್ದಿದ್ದರೆ ರಾಜಕೀಯ ಸೇವೆಗೋಸ್ಕರ ಯಾರೂ ಬರ್ತಾ ಇರಲಿಲ್ಲ. ಇವತ್ತು ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಮಹಿಳೆ ಇರ್ತಾರೆ ಅಂದ್ಕೊಂಡಿದ್ದೀವಿ. ಈಗ ಡಾಕ್ಟ್ರ್ ಹಿಂದೆ ತಾವು ನಿಂತು ಕೆಲಸ ಮಾಡಿಸಿದ್ರಿ ಅನಿಸುತ್ತೆ. ಈಗ ಡಾಕ್ಟ್ರು MP ಆಗೋದಕ್ಕೆ ಏನೆಲ್ಲ ಕನಸು ಕಾಣ್ತಾ ಇದ್ದಾರೆ? ಅವರು ಖಂಡಿತವಾಗ್ಲೂ ಈ ಟಿಕೆಟ್ ಸಿಕ್ಕಿದಾಗಿಂದನೂ ಅವರು ತುಂಬಾ ಸಂತೋಷವಾಗಿದೆ ಅವ್ರಿಗೆ. ಆ್ಯಕ್ಚುಲಿ ಅವರು ನನಗೆ ಶಾಸಕನಾಗಿ ಸಚಿವನಾಗಿ ನನಗಾದಷ್ಟು ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಈಗ ನಾನು ಪಾರ್ಲಿಮೆಂಟ್ ಟಿಕೆಟ್ ನನ್ನ ನಂಬಿ ಕೊಟ್ಟಿದ್ದಾರೆ. ನನ್ನ ಪಾರ್ಟಿಗೆ ನಾನು ಯಾವ ರೀತಿ ನಾನು ಆ ಲೆವೆಲಲ್ಲೂ ಯಾವ ರೀತಿ ನಾನು ಕೆಲಸ ಮಾಡ್ಬೋದು ಅನ್ನೋ ಆಲೋಚನೆ ಪ್ರತಿದಿನ ಅವರಲ್ಲಿದೆ. ಮತ್ತು ಅದ್ರ ಪ್ರಕಾರ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಖಂಡಿತವಾಗ್ಲೂ. ಈ ಡಾಕ್ಟರ್ ಕೆ ಸುಧಾಕರ್ಗೆ ಒಂದು ಕಡೆ ಡಾಕ್ಟರ್ ಪ್ರೀತಿಯವರ ಬೆಂಬಲ, ಒಂದೊಂದು ಕಡೆ ಮೋದಿಯವರ ಬೆಂಬಲ, ಇನ್ನೊಂದು ಕಡೆ ಸಾರ್ವಜನಿಕರ ಬೆಂಬಲ ಯಾವ ಥರ ಬೇಕು ಅಂತೀರಿ? ಅವರು ಈ ಕ್ಷೇತ್ರದಲ್ಲಿ ಅವರು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವರು ಪಾರ್ಲಿಮೆಂಟ್ ಲೆವೆಲಲ್ಲೂ ಅವರು ತುಂಬಾ ಪ್ಲ್ಯಾನಿಂಗಲ್ಲಿದ್ದಾರೆ. ಸೊ ಜನನೂ ಈ ಸಾರಿ ತುಂಬಾ ಬೆಂಬಲ ಕೊಡ್ತಿದ್ದಾರೆ. ಈವನ್ ರಾಜಕೀಯವಾಗಿ ಪ್ರತಿಯೊಬ್ಬರೂ ಅಷ್ಟೇ ಎಲ್ಲರೂ ತುಂಬಾ ಅವ್ರ ಬೆಂಬಲ ನೋಡಿ ನಮಗೆ ತುಂಬ ಖುಷಿಯಾಗಿದೆ ಮತ್ತು ಕಾನ್ಫಿಡೆನ್ಸ್ ಬಂದಿದೆ. ಈ ಬಾರಿ ಖಂಡಿತವಾಗ್ಲೂ ಇವರು ಜಯ ಆಗೇ ಆಗುತ್ತೆ ಅಂತ. ಇದು ಡಾಕ್ಟರ್ ಪ್ರೀತಿ ಅವರ ಅಭಿಪ್ರಾಯ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. Brought to you by Vigard.